ನೆಲಮಂಗಲದಲ್ಲಿ ಲಾರಿ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೆಲಮಂಗಲದ ಬೈಪಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್, ಬೆಂಗಳೂರಿನ ಶ್ರೀರಾಂಪುರದ 22 ವರ್ಷದ ಪ್ರಜ್ವಲ್, 21 ವರ್ಷದ ಸಹನಾ ಸಾವನ್ನಪ್ಪಿದ್ದಾರೆ. ಕುಣಿಗಲ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ವೇಳೆ ಆಕ್ಸಿಡೆಂಟ್ ಆಗಿದೆ. ಅಪಘಾತಕ್ಕೆ ಕಾರಣವಾದ ಲಾರಿ ಸಮೇತ ಚಾಲಕನನ್ನು ಕೂಡ ವಶಕ್ಕೆ ಪಡೆಯಲಾಗಿದ್ದು, ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀರಾಂಪುರದ ನಿವಾಸಿಯಾಗಿರೋ ಪ್ರಜ್ವಲ್, ಕುರುಬರಹಳ್ಳಿ ನಿವಾಸಿ ಸಹನಾ ಇಬ್ಬರೂ ಕೂಡ ಡ್ಯಾನ್ಸರ್ಸ್. ಕೆಲ ವರ್ಷಗಳ ಹಿಂದೆ ಇವೆಂಟ್ ಒಂದರಲ್ಲಿ ಪರಿಚಯ ಆಗಿತ್ತು. ಇಬ್ಬರಿಗೂ ಕೂಡ ಇವೆಂಟ್ ಅಮೌಂಟನ್ನು ತೆಗೆದುಕೊಂಡು ಬರೋಕೆ ಅಂತ ಪಾಪ ಇಬ್ಬರು ಬಂದಿದ್ದರು. ಕುಣಿಗಲ್ನಿಂದ ಹಣ ತಗೊಂಡು ವಾಪಸ್ ಆಗಬೇಕಾದ್ರೆ ಈ ದುರ್ಘಟನೆ ಸಂಭವಿಸಿದೆ. ಮಗನ ಮೃತದೇಹ ಕಂಡು ಪ್ರಜ್ವಲ್ ತಾಯಿ ಚೀರಾಡ್ತಾ ಇದ್ದಾರೆ, ಸಂಕಟ ಪಡ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಪ್ರಜ್ವಲ್ ನನ್ನ ಬಿಟ್ಟಾಯ್ತಾ ಇದೆಯಲ್ಲ. ಪ್ರಜ್ವಲ್ ನನ್ನ ಬಿಟ್ಟಾಯ್ತಾ ಇದೆಯಲ್ಲ. ಪ್ರಜ್ವಲ್ ನನ್ನ ಬಿಟ್ಟಾಯ್ತಾ ಇದೆಯಲ್ಲ. ಡೀಟೇಲ್ಸ್ ನನ್ನ ಕಲೆಗೆ ಮೂರ್ತಿ ನೀಡ್ತಾರೆ. ಮೂರ್ತಿ, ಎಷ್ಟು ಗಂಟೆಗೆ ಆಗಿದ್ದ ಆಕ್ಸಿಡೆಂಟ್? ಸ್ಥಳದಲ್ಲೇ ಸ್ಪಾಟ್ ಔಟ್ ಆಗಿದ್ದ ಅಥವಾ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆಗಿದ್ದ? ಡೀಟೇಲ್ಸ್ ಏನಿದೆ? ವಿದ್ಯಾ, ಲಾರಿ ಮತ್ತು ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ನಲ್ಲಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಏನು ಬೈಪಾಸ್ ಇದೆ, ಆ ಬೈಪಾಸ್ ನಲ್ಲಿ ನಡೆದಿರುವಂತಹ ಈ ಒಂದು ಭೀಕರ ಘಟನೆ. ಈ ಒಂದು ಭೀಕರ ಅಪಘಾತದಲ್ಲಿ ಬೆಂಗಳೂರಿನ ಶ್ರೀರಾಂಪುರ ಮೂಲದ 22 ವರ್ಷದ ಪ್ರಜ್ವಲ್ ಹಾಗೂ 21 ವರ್ಷದ ಸಹನಾ ಸಾವನ್ನಪ್ಪಿರುವಂತದ್ದು. ಕುಣಿಗಲ್ನಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ಇರುತ್ತೆ. ಈ ಡ್ಯಾನ್ಸ್ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರುವಂತ ಒಂದು ಸಮಯದಲ್ಲಿ ಈ ಒಂದು ಭೀಕರ ಅಪಘಾತ ನಡೆದಿರುವಂತದ್ದು. ಬೆಂಗಳೂರು ಕಡೆಯಿಂದ ಏನು ತುಮಕೂರು ಕಡೆಗೆ ತೆರಳುತ್ತಿದ್ದಂತ ಲಾರಿ ಏನಿದೆ ರಾಜಸ್ಥಾನ ಮೂಲದ್ದು, ಅದು ಬೈಕ್ ನಲ್ಲಿದ್ದ ಏನು ಕುಣಿಗಲ್ ಕಡೆಯಿಂದ ಮತ್ತೆ ಏಕಾಏಕಿ ಏನು ಬೆಂಗಳೂರು ಮಾರ್ಗವಾಗಿ ಬರ್ತಾರೆ, ಆ ಒಂದು ಟೈಮ್ನಲ್ಲಿ ಡಿಕ್ಕಿಯಾಗಿ ಈ ಒಂದು ಇಬ್ಬರು ಸಾವನ್ನಪ್ಪಿರುವಂತದ್ದು. ತಕ್ಷಣವೇ ಏನು ಹೈವೇ ಆಂಬುಲೆನ್ಸ್ ಮುಖಾಂತರ ಏನು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಏನು ಸಾಗಿಸಲಾಗಿದೆ. ಇನ್ನು ಅಪಘಾತಕ್ಕೆ ಕಾರಣವಾದ ಏನು ರಾಜಸ್ಥಾನ ಮೂಲದ ಏನ್ ಚಾಲಕ ಇದ್ದಾನೆ ಅವನನ್ನ ವಶಕ್ಕೆ ಪಡೆಯಲಾಗಿದೆ. ಘಟನೆ ಸಂಬಂಧಪಟ್ಟಂಗೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ಸ್ಥಳಕ್ಕೆ ಬಂದಂತ ಪ್ರಜ್ವಲ್ ತಾಯಿ ಏನಿದೆ, ಅವರು ಮಗನ ಮೃತದೇಹವನ್ನ ಕಂಡು ಶವಗಾರದ ಬಳಿ ತಲೆ ಚಚ್ಚಿಕೊಂಡು ಗೋಳಾಡ್ತಾ ಇರುವಂತದ್ದು. ಹೋಗ್ತಾ ಇದ್ದಿದ್ದ ಅಥವಾ ಯಾರ್ ತಪ್ಪು? ಡ್ರೈವರ್ ಏನಾದ್ರು ಕುಡ್ದಿದ್ನಾ? ವಿಜಯ, ಈಗಷ್ಟೇ ಅದು ತನಿಖೆ ನಡೆಯಬೇಕಾಗಿದೆ. ಮೇಲ್ನೋಟಕ್ಕೆ ಏನೋ ನಿದ್ರೆಯ ಮುಂಪರಿನಲ್ಲಿ ಮಾಡಿರುವಂತ ಈ ಒಂದು ಅಪಘಾತ ಅಂತ ಹೇಳಾಗ್ತಾ ಇದೆ. ಏನು ಕಣ್ಣೆದುರುಗಡೆ ಬೆಳೆದಂತ ಮಗನ ಮತ್ತೆ ಈ ಯುವತಿಯನ್ನ ಕಳ್ಕೊಂಡು ಏನು ಪ್ರೋಕ್ಷಕರು ಈ ಮರಣೋತ್ತರ ಪರೀಕ್ಷೆ ನಡೆಯುವಂತ ಸಮಯದಲ್ಲಿ ತುಂಬಾ ಗೋಳಾಡ್ತಾ ಇದ್ದಾರೆ. ಏನೋ ಡ್ಯಾನ್ಸ್ ಕಾರ್ಯಕ್ರಮ ಒಂದು ನಡ್ಕೊಂಡು ಮುಗಿಸ್ಕೊಂಡು ಏನೋ ಆ ಒಂದು ಪೇಮೆಂಟ್ ಕೊಡ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ತಡರಾತ್ರಿ ಆಗಿರುತ್ತೆ. ಆ ಒಂದು ಸಮಯದಲ್ಲಿ ಬೆಂಗಳೂರಿಗೆ ಬರುವಂತ ಒಂದು ಸಮಯದಲ್ಲಿ ಈ ಒಂದು ಭೀಕರವಾದ ಅಪಘಾತ ನಡೆದಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಜೀವನ ಎಷ್ಟು ಕ್ಷಣಿಕ ಅನ್ನೋದು ಕಳೆದ ಒಂದು ವಾರದಿಂದ ಎಲ್ರಿಗೂ ಅನ್ಸೋಕೆ ಶುರು ಆಗ್ಬಿಟ್ಟಿದೆ. ಈಗಿದ್ದವರು ಈ ಕ್ಷಣದಲ್ಲಿರಲ್ಲ, ಇವತ್ತಿದ್ದವರು ನಾಳೆ ಇರಲ್ಲ ಅನ್ನೋ ಪರಿಸ್ಥಿತಿ.